ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ನಿಶಿಕರ್ ವ್ಲಾಗ್. ಇವತ್ತು ಸ್ಯಾಟರ್ಡೆ ಬೆಳಿಗ್ಗೆ ನಾನು ತಿಂಡಿಗೆ ಹೆಸರು ಕಾಳು ಸಾರು ಮಾಡ್ತಾಯಿದ್ದೀನಿ. ತರಕಾರಿಯನ್ನು ಎಷ್ಟು ತೊಗೊಂಡಿದ್ದೀನಿ: ಒಂದು ಕ್ಯಾರೆಟು, ಒಂದು ಬದನೆಕಾಯಿ, ಎರಡು ಟೊಮೆಟೊ ಮತ್ತು ಬಟಾಟೆ ಎಲ್ಲ ತೊಗೊಂಡಿದ್ದೀನಿ. ಎಲ್ಲ ಸಿಪ್ಪೆ ತೆಗೆದು ಕ್ಲೀನಾಗಿ ತೊಳ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊತೀನಿ. ಹೆಸರು ಕಾಳು ಮೊದಲಿಗೆ ತೊಳೆದು ಬೇಯಿಸಿಟ್ಕೊಂಡಿದ್ದೀನಿ. ಅದು ರಾತ್ರಿಗೆ ನೆನೆ ಹಾಕಿದ್ದೆ. ಅದು ಇವಾಗ ಬೇಯಿಸ್ಲಿಕ್ಕೆ ಹಾಕಿದ್ದೀನಿ ಹೆಸರು ಕಾಳನ್ನು. ಇವಾಗ ತರಕಾರಿಗಳನ್ನೆಲ್ಲ ಸಿಪ್ಪೆ ಎಲ್ಲ ತೆಗೆದು ಅದನ್ನು ಸಣ್ಣದಾಗಿ ಪೀಸ್ ಮಾಡ್ಕೊತೀನಿ. ವಾಯ್ಸ್ ಚೇಂಜ್ ಬಂದಿದೆ ಫ್ರೆಂಡ್ಸ್. ಅದು ನನಗೆ ಸ್ವಲ್ಪ ಥಂಡಿ ಆಗಿದೆ ಮತ್ತು ಜ್ವರ ಇತ್ತು, ಅದಕ್ಕೆ ವಾಯ್ಸ್ ಸರಿಯಾಗಿಲ್ಲ. ಪ್ಲೀಸ್ ಏನು ತಿಳ್ಕೊಬೇಡಿ. ನನ್ನ ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನನ್ನು ಒತ್ತಿ. ಆಲೂಗಡ್ಡೆನ ಕಟ್ ಮಾಡ್ತಾಯಿದ್ದೀನಿ. ಹೆಸರು ಕಾಳು ಸಾರಿಗೆ ಹೀಗೆ ಮಿಕ್ಸ್ ತರಕಾರಿ ಹಾಕೋದ್ರಿಂದ ತುಂಬ ಟೇಸ್ಟ್ ಬರ್ತದೆ ಸಾರು. ಕ್ಯಾರೆಟು ಮತ್ತು ಒಂದು ಕ್ಯಾರೆಟ್ ಹಾಕಬೇಕು. ಮತ್ತು ಬಾಕಿ ಬೇರೆ ಏನು ತರಕಾರಿ ಇದೆ ಎಲ್ಲ ಒಂದೊಂದನ್ನು ಹಾಕಿ ಮಾಡಬೇಕು, ತುಂಬಾ ರುಚಿ ಬರ್ತದೆ. ಕ್ಯಾರೆಟನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಒಂದು ಬದನೆಕಾಯಿ ಮತ್ತು ಒಂದು ಟೊಮೆಟೊವನ್ನು ಕಟ್ ಮಾಡಿದೆ. ಎಲ್ಲವನ್ನು ಕಟ್ ಮಾಡಿ ಬೇಯ್ತಾ ಇರುವಂತಹ ಹೆಸರು ಕಾಳಿಗೆ ಹಾಕಿದ್ದೀನಿ. ಅದಕ್ಕೆ ಒಂದು ಸ್ಪೂನು ಉಪ್ಪನ್ನು ಹಾಕಿ ಪ್ಲೇಟನ್ನು ಮುಚ್ಚಿ ಸಣ್ಣ ಉರಿಯಲ್ಲಿ ಬೇಯಲಿಕ್ಕೆ ಬಿಡ್ತೀನಿ. ಮತ್ತು ಒಂದು ಈರುಳ್ಳಿಯನ್ನು ಸಹ ಕಟ್ ಮಾಡಿ ಹಾಕಿದ್ದೀನಿ. ಪ್ಲೇಟನ್ನು ಮುಚ್ಚಿಡ್ತೀನಿ, ಬೇಗ ಬೇಯ್ತದೆ ಅದು. ಆಮೇಲೆ ಚಪಾತಿಗೆ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ. ಬೆಳಿಗ್ಗೆ ಇವತ್ತು ಚಪಾತಿಯನ್ನು ಮಾಡ್ತಾಯಿದ್ದೀನಿ. ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ನಾನು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊತೀನಿ. ಹಿಟ್ಟು ಕಲಿಸ್ಕೊಂಡಾಯಿತು. ಇದನ್ನು ಸೈಡಿಗೆ ಇಟ್ಟಿರ್ತೀನಿ. ಅದು ಸ್ವಲ್ಪ ಎಣ್ಣೆ ಸ್ವಲ್ಪ ಹಾಕಿ ಸೈಡಲ್ಲಿ ಇಟ್ಟಿರ್ತೀನಿ. ಅದು ಸ್ವಲ್ಪ ನೆನಿಬೇಕಲ್ಲ. ಆಮೇಲೆ ಸಾಂಬಾರಿಗೆ ನಾನು ಮಸಾಲೆ ಮಾಡ್ತಾಯಿದ್ದೀನಿ. ಇಲ್ಲಿ ಮಸಾಲೆನ ನಾನು ಹುರ್ಕೊಳ್ಳೋದಿಲ್ಲ, ಹಾಗೆ ಹಸಿಯಾಗಿ ಹಾಕ್ತೀನಿ. ತೆಂಗಿನಕಾಯಿ ತುರಿ ಆಮೇಲೆ ಒಣ ಮೆಣಸನ್ನು ಹಾಕ್ತಾಯಿದ್ದೀನಿ. ಈ ಮೆಣಸು ಬ್ಯಾಡಗಿ ಮೆಣಸು, ಇದು ಹೆಚ್ಚು ಖಾರ ಇಲ್ಲ, ಅದಕ್ಕೆ ನಾನು ಸ್ವಲ್ಪ ಕಾಳು ಮೆಣಸನ್ನು ಹಾಕಿದ್ದೀನಿ ಖಾರಕ್ಕೆ. ಸಿಂಪಲ್ಲಾಗಿ ಮಸಾಲೆ ಮಾಡ್ಕೊತೀನಿ. ಅರಿಶಿನ ಪುಡಿ ಸ್ವಲ್ಪ ಹಾಕಿದ್ದೀನಿ. ಬೆಳ್ಳುಳ್ಳಿ ಒಂದು 4-5 ಎಸಳು ಹಾಕಿದ್ದೀನಿ. ಇದು ಕೊತ್ತಂಬರಿ ಕಾಳು ಸ್ವಲ್ಪ ಹಾಕಿದ್ದೀನಿ. ಮತ್ತು 2 ಟೊಮೆಟೊವನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಎಲ್ಲವನ್ನು ಸೇರಿಸಿ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ಇದಕ್ಕೆ ನೀರನ್ನು ಹಾಕಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ತರಕಾರಿ ಎಲ್ಲ ಬೆಂದಿತ್ತು. ಉಪ್ಪು ಹಾಕಿ ಪ್ಲೇಟ್ ಮುಚ್ಚಿ ಇಟ್ಟಿದ್ದೆಲ್ಲ ಬೇಗ ಬೆಂದ್ಕೊಬಿಡ್ತದೆ. ಹಾಗೆ ಮಸಾಲೆ ಹರ್ಕೊಂಡು ಹಾಕಿ ಆಯಿತು. ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಮಿಕ್ಸ್ ಮಾಡಿಕೊಂಡು ಆಮೇಲೆ ಉಪ್ಪೆಲ್ಲ ಹಾಕ್ಕೊಂಡು ಅದು ಮತ್ತೆ ಕುದಿಬೇಕು. ಸಣ್ಣ ಉರಿಯಲ್ಲಿ ಕುದಿಬೇಕು ಸಾರು, ಚೆನ್ನಾಗಿ ಟೇಸ್ಟ್ ಬರ್ತದೆ.
ನಾವು ಹಸಿ ಮಸಾಲೆ ಹಾಕಿರೋದ್ರಿಂದ ಅದು ಚೆನ್ನಾಗಿ ಕುದಿಬೇಕು, ಕುದ್ದಷ್ಟು ಚೆನ್ನಾಗಿ ಟೇಸ್ಟ್ ಬರ್ತದೆ ಸಾರು. ಅದಲ್ಲಿ ಕುದೀತಾ ಇರಲಿ, ನಾನಿಲ್ಲಿ ಚಪಾತಿಗೆ ಲಟ್ಟಿಸ್ಕೊತಾ ಇದ್ದೀನಿ. ಚಪಾತಿ ಹಿಟ್ಟಿಗೆ ಸ್ವಲ್ಪ ಲಟ್ಟಿಸ್ಕೊಂಡು ಅದಕ್ಕೆ ಎಣ್ಣೆ ಸವರಿ ಅದನ್ನು 4 ಸರಿ ಮಡಚಿ ಅದ್ರ ಮೇಲೆ ಹಿಟ್ಟು ಸ್ವಲ್ಪ ಹಿಟ್ಟನ್ನು ಹಾಕಿ ಮಾಡ್ತಾಯಿದ್ದೀನಿ. ಹೀಗೆ ಹಾಕೋದ್ರಿಂದ ಪದರಾಗಿ ಪರೋಟ ಥರ ಬರ್ತದೆ ಚಪಾತಿ, ತುಂಬ ರುಚಿಯಾಗಿರ್ತದೆ ತಿನ್ನಲಿಕ್ಕೆ. ತವಾಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಚಪಾತಿಯನ್ನು ಹಾಕ್ತೀನಿ ಮತ್ತು ಅದರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತೀನಿ. ಈ ಕಡೆ ಸಾರು ಕುದೀತಾ ಇದೆ. ತಿರುವಿ ಹಾಕ್ಕೊಂಡು ಬೇಯಿಸ್ಕೊತೀನಿ ಚಪಾತಿನ. ಲೇಯರ್ ಆಗಿ ಬರ್ತದೆ. ಮಧ್ಯದಲ್ಲಿ ಎಣ್ಣೆಯನ್ನು ಹಾಕಿ ನಾವು ಲಟ್ಟಿಸಿರೋದ್ರಿಂದ ತುಂಬ ಚೆನ್ನಾಗಿ ಬರ್ತದೆ ಚಪಾತಿ. ಈ ಕಡೆ ಸಾರು ಕುದೀತಾ ಇದೆ. ಚೆನ್ನಾಗಿ ಕುದಿಸ್ಕೋಬೇಕು ಸಾರು. ಘಮ ಘಮ ಅಂತ ಸ್ಮೆಲ್ ಬರ್ತಾಯಿದೆ. ಒಂದು ಕಡೆ ಸಾರು ಕುದೀತಾ ಇದೆ, ಮತ್ತೊಂದು ಕಡೆ ನಾನು ಚಪಾತಿಯನ್ನು ಮಾಡ್ತಾಯಿದ್ದೀನಿ. ಸಾಂಬಾರು ರೆಡಿ ಆಯಿತು. ಅದಕ್ಕೀಗ ನಾನು ಒಗ್ಗರಣೆಯನ್ನು ಕೊಡ್ತೀನಿ. ಒಗ್ಗರಣೆಗೆ ಏನು ಹಾಕಿಲ್ಲ, ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಒಗ್ಗರಣೆಯಲ್ಲಿ ಬರೀ ಕರಿಬೇವನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ಒಗ್ಗರಣೆ ಕೊಟ್ಟಿದ್ದೀನಿ ಅಷ್ಟೇ. ಸಾಸಿವೆ ಏನು ಹಾಕಿಲ್ಲ, ಯಾಕಂದರೆ ನನ್ನ ಮಗನಿಗೆ ಸಾಸಿವೆ ಕಾಳು ಊಟದಲ್ಲಿ ಸಿಕ್ಕಿದ್ರೆ ಆರಿಸ್ಕೊಂತ ಇರ್ತಾನೆ. ಅದಕ್ಕೆ ನಾನು ಸಾಸಿವೆನ ಸ್ಕಿಪ್ ಮಾಡಿದ್ದೀನಿ. ಬರೀ ಕರಿಬೇವಿನ ಒಗ್ಗರಣೆಯನ್ನು ಹಾಕಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹಾಕಿದ್ದೀನಿ ಕಟ್ ಮಾಡಿಕೊಂಡು. ಸಾರು ರೆಡಿಯಾಗಿದೆ. ಇವಾಗ ಟೀ ಮಾಡ್ತಾಯಿದ್ದೀನಿ. ಟೀ ಎಲ್ಲ ಆಯಿತು, ಚಪಾತಿ ಎಲ್ಲ ಆಯಿತು. ನನ್ನ ಮಗಳಿಗೆ ರೆಡಿ ಮಾಡಿಕೊಂಡು ಸ್ನಾನ ಮಾಡಿಕೊಂಡು ಅವಳಿಗೆ ತಿಂಡಿ ತಿನ್ನಿಸ್ತಾಯಿದ್ದೀನಿ. ಅವಳು ಸಾಂಬಾರು ಚೆನ್ನಾಗಿದೆ ಮಮ್ಮಿ ಅಂತ ಹೇಳ್ತಾ ಇದ್ಲು. ಇದು ಮಧ್ಯಾಹ್ನ ನನ್ನ ಮಗನ ಕರ್ಕೊಬರ್ಲಿಕ್ಕೆ ಹೋಗ್ತಾಯಿದ್ದೀವಿ. ಸ್ಕೂಲಿಂದ ಕರ್ಕೊಂಡು ಬಂದ್ವಿ 1:15 ಟೈಮಿಗೆ ಬಿಟ್ಟಿದ್ರು. ಇವತ್ತು ಸ್ಯಾಟರ್ಡೆ. ಡೈಲಿ 2 ಗಂಟೆ ಬಿಡ್ತಾರೆ, ಇವತ್ತು 1:15ಗೆ ಬಿಟ್ಟಿದ್ರು. ನಂದು ಫೋಟೋ ತೆಗಿ ಮಮ್ಮಿ ಅಂತ ಹೇಳ್ತಾ ಇದ್ಲು ನನ್ನ ಮಗಳು. ಅದಕ್ಕೆ ನಾನು ಒಂದು ಸ್ಕಿಪ್ಪಿಂಗ್ ತೆಗೆದೆ ಅವಳದು. ಆಮೇಲೆ ಮಧ್ಯಾಹ್ನದ ಊಟ ಇದು ಅದೇ ಬೆಳಗಿನ ಸಾರೆಯ ಆಗಿತ್ತು. ನನಗೆ ಇವತ್ತು ಫುಲ್ ಆರಾಮಿರಲಿಲ್ಲ. ಫುಲ್ಲು ಜ್ವರ ಬಂದಿತ್ತು ಮತ್ತು ಥಂಡಿ ಜಾಸ್ತಿ ಆಗಿಬಿಟ್ಟಿತ್ತು. ಅದಕ್ಕೆ ನನ್ನ ಮಗ ಹೆಲ್ಪ್ ಮಾಡ್ತಾಯಿದ್ದಾನೆ ನನಗೆ. ಎಲ್ಲ ಬೆಡ್ಶೀಟ್ ಎಲ್ಲ ಸರಿ ಮಾಡಿಕೊಂಡು ಹಾಸ್ಕೊಡ್ತಿದ್ದಾನೆ, ಮಲ್ಕೊ ಮಮ್ಮಿ ಅಂತ. ಮತ್ತು ಇಲ್ಲಿ ತನ್ನ ಬುಕ್ಸ್ ಎಲ್ಲ ಹಾರ್ಡ್ ಇಟ್ಕೊಂಡಿದ್ದ. ಸ್ವಲ್ಪ ಸರಿಯಾಗಿ ಜೋಡಿಸಿಡು ಅಂತ ಹೇಳಿದೆ. ಅವನು ಬುಕ್ಸ್ ಎಲ್ಲ ಸರಿಯಾಗಿ ಜೋಡಿಸ್ತಾ ಇದ್ದಾನೆ.